ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಿಲ್ ಹಬ್ಬ ನಾಟಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ನಾವು ನಿನ್ನೆಯ ತರಗತಿಯಲ್ಲಿ ಬಿಲ್ ಹಬ್ಬ ಎಂಬ ನಾಟಕದ 7ನೇ ತರಗತಿಯ ಕನ್ನಡ ಗದ್ಯ ಭಾಗವಾಗಿರುವಂತಹ ಈ ಬಿಲ್ ಹಬ್ಬ ನಾಟಕದ ಸಾರಾಂಶವನ್ನು, ಕವಿ ಪರಿಚಯ ಹಾಗೂ ಪದಗಳ ಅರ್ಥವನ್ನು, ಟಿಪ್ಪಣಿಗಳ ಅರ್ಥವನ್ನು ಎಲ್ಲವನ್ನು ನೋಡಿದ್ವಿ. ನಾವು ಇನ್ನೇನು ಮಾಡೋಣ, ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಈ ಬಿಲ್ ಹಬ್ಬ ಅನ್ನುವಂತಹ ನಾಟಕ ಯಾರಿಗೆ ಸಂಬಂಧಪಟ್ಟಿದ್ದು? ಕೃಷ್ಣ, ಕಂಸ, ವಸುದೇವ, ದೇವಕಿ, ನಂದಗೋಪ, ಯಶೋದೆ, ಬಲರಾಮ ಹಾಗೂ ಕಂಸನ ಸಹಚರರು, ಕಂಸ ಮತ್ತು ಆತನ ಸಹಚರರು ಕೂಡಿ ಕೃಷ್ಣನನ್ನು ಕೊಲ್ಲಲಿಕ್ಕೆ ಅವರು ಏರ್ಪಡಿಸಿದಂತಹ ಸ್ಪರ್ಧೆ ಆಗಿರ್ಬೋದು, ಮಾಡಿರುವ ಪ್ರಯತ್ನಗಳನ್ನು ಎಲ್ಲವನ್ನು ನಾವು ನಿನ್ನೆಯ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ. ಇನ್ನು ನಾವೇನು ಮಾಡೋಣ, ಈ ಬಿಲ್ ಹಬ್ಬ ಅನ್ನುವಂತಹ ನಾಟಕದ ಗದ್ಯ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ. 7ನೇ ತರಗತಿ ಬಿಲ್ ಹಬ್ಬ. ಲೇಖಕರ ಪರಿಚಯ: ಎಚ್.ಎಸ್. ವೆಂಕಟೇಶಮೂರ್ತಿ. ಈ ಗದ್ಯ ಭಾಗದ ಲೇಖಕರು ಎಚ್.ಎಸ್. ವೆಂಕಟೇಶಮೂರ್ತಿ. ಇವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ಜನಿಸಿದರು. ಕನ್ನಡ ಪ್ರಾಧ್ಯಾಪಕರು ಹಾಗೂ ಬಹುಮುಖ ಪ್ರತಿಭೆಯ ಸಾಹಿತಿ. 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಋತುವಿಲಾಸ ಎಂಬ ಇವರ ಅನುವಾದಿತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಲಭಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಕನ್ನಡದ ಕಥನ ಕವನಗಳು ಎಂಬ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ PhD ಪದವಿ ಗಳಿಸಿದ್ದಾರೆ. ಇವರ ಪ್ರಮುಖ ಕವನ ಸಂಕಲನಗಳು ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ ಇತ್ಯಾದಿ ಹಾಗೂ ಪ್ರಮುಖ ನಾಟಕಗಳು ಊರ್ಮಿಳಾ ಹೂವಿ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ, ರಾಮಾಯಣ ಇತ್ಯಾದಿ ಇವರ ನಾಟಕಗಳಾಗಿವೆ. ಪದಗಳ ಅರ್ಥವನ್ನು ನೋಡೋಣ. ಬಿಸಿಲು ಮಚ್ಚು ಅಂದರೆ ಬಿಸಿಲು ಮಾಳಿಗೆ. ಬಡಿಗೆ ಅಂದ್ರೆ ಗದೊಣ್ಣೆ, ಕೋಲು, ದೊಣ್ಣೆ ಅಂತ ಕರಿತೀವಲ್ಲ ಅದು ದೊಣ್ಣೆ. ಗೋರ ಹುಡುಗ, ಗೂಢಾಚಾರ ಅಂದ್ರೆ ಗುಪ್ತಚರ. ಶೋಧ ಅಂದ್ರೆ ಹುಡುಕು, ಆವಿಷ್ಕರಿಸು. ಮಾಹಿತಿ ಅಂದ್ರೆ ತಿಳುವಳಿಕೆ, ವಿವರಣೆ. ಲೋಕಾಭಿರಾಮ ಅಂದ್ರೆ ಸಹಜವಾಗಿ. ಎಕ್ಕಡ ಅಂದ್ರೆ ಪಾದುಕೆ, ಪಾದರಕ್ಷೆ ಅಥವಾ ಚಪ್ಪಲಿ ಅಂತ ಕರಿತೀವಿ. ಪಾಶ ಅಂದ್ರೆ ಹಗ್ಗ. ಪರಾಂಬರಿಸು ಅಂದ್ರೆ ಗಮನಿಸು, ಪರಿಶೀಲಿಸು. ಕ್ರೀಡಾಗಾರ ಅಂದ್ರೆ ಕ್ರೀಡಾಂಗಣ, ಹೆಬ್ಬಾಗಿಲು, ಮಹಾದ್ವಾರ. ಪಥ್ಯ ಅಂದ್ರೆ ಆಹಾರದ ಕಟ್ಟುಪಾಡು. ತಮಾಷೆ ಅಂದ್ರೆ ಹಾಸ್ಯ. ಕೊಂಚ ಅಂದ್ರೆ ಸ್ವಲ್ಪ. ಪಟ್ಟಿಂಗ್ ಅಂದ್ರೆ ತುಂಟ, ಬಂಡ. ತಾರಮಯ್ಯ ಅಂದ್ರೆ ಅಂಗೈ ಆಡಿಸೋದು. ವಾತಾಯನ ಅಂದ್ರೆ ಕಿಟಕಿ. ಕೂಸು ಅಂದ್ರೆ ಮಗು. ಹಾಲಾಹಲ ಅಂದ್ರೆ ವಿಷ. ಕ್ಷೀರ ಅಂದ್ರೆ ಹಾಲು. ಮತಿಸು ಅಂದ್ರೆ ಕಡೆ. ಸಂಕೋಲೆ ಅಂದ್ರೆ ಸರಪಳಿ. ಅಪರಂಜಿ ಅಂದ್ರೆ ಬಂಗಾರ. ಯಾಗ ಅಂದ್ರೆ ಯಜ್ಞ. ತೋಯ್ ಅಂದ್ರೆ ನೆನೆಯಾಗು. ಸೆರೆಮನೆ ಅಂದ್ರೆ ಬಂದಿಖಾನೆ. ಪೀಡೆ ಅಂದ್ರೆ ತೊಂದರೆ. ಬೊಗಳೆ ಅಂದ್ರೆ ಕೆಲಸಕ್ಕೆ ಬಾರದ ಮಾತು. ಬೊಗಳೆ ಬಿಡುವುದು ಅಂತಾರಲ್ಲ ಗ್ರಾಮೀಣ ಪ್ರದೇಶಗಳೆಲ್ಲ, ಬೊಗಳೆ ಬಿಡಾಕತ್ತಾರ ಅವ್ರು ಬೊಗಳೆ ಅಂತಾರಲ್ಲ ಆ ರೀತಿ. ಅಷ್ಟಮಿ ಅಂದ್ರೆ 8ನೆಯ, 8 ಅಂತ ಕರಿತೀವಿ. ಕೋಶ ಅಂದ್ರೆ ಭಂಡಾರ. ಪಟ್ ಅಂದ್ರೆ ಸಿಂಹಾಸನ. ಒಗಡಿ ಅಂದ್ರೆ ಕಾಣಿಕೆ, ಗೌರವ. ಪಿಳಂಗೋವಿ ಅಂದ್ರೆ ಕೊಳ್ಳಲು ಅಂತ ಅರ್ಥ. ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕೃಷ್ಣ ಯಾರ ಸೊಂಟವನ್ನು ಮುರಿದನು? ಕೃಷ್ಣ ಯಾರ ಸೊಂಟವನ್ನು ಮುರಿದನು? ಉತ್ತರ: ಕೃಷ್ಣನು ಶಕಟನ ಸೊಂಟವನ್ನು ಮುರಿದನು. ಕೃಷ್ಣನು ಶಕಟನ ಸೊಂಟವನ್ನು ಮುರಿದನು. ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ?
ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ? ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದನು. ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು? ಉತ್ತರ: ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ ಎಂಬ ಗೂಢಚಾರರು. ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ವಸುದೇವನಿಗೆ ಅವನ ಮಕ್ಕಳ ವಿಚಾರವನ್ನು ಅಕ್ರೂರನು ಹೇಳಿದನು. ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ? ಉತ್ತರ: ವಸುದೇವ ಹೇಳುವಂತೆ ರಾಜಕಾರ್ಯವು 10 ಜನ ಕೂತಾಗ ಜೋಲಿ, ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ನಂದ ಯಾರೆಂದು ಕಂಸ ಹೇಳುತ್ತಾನೆ. ನಂದ ದೇವಕಿಯ ಗಂಡ, ವಸುದೇವನ ಬಾಲ್ಯ ಸ್ನೇಹಿತ, ಪರಮಾತ್ಮ ಪ್ರಾಣ ಮಿತ್ರ ಎಂದು ಹೇಳುತ್ತಾನೆ. ಕೊಡುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೃಷ್ಣ ಯಾರನ್ನು ಕೊಂದ? ಕೃಷ್ಣನು ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿ ಕೊಂದನು. ಸವಾರಿ ಮಾಡು ಎಂದು ಬೆನ್ನೋಡಿದ್ದ ಶಕಟನ ಸೊಂಟ ಮುರಿದು ಕೊಂದನು. ತೃಣಾವರ್ತ ಆಟದ ಬುಗರಿಯಾಗಿ ಸಾವನ್ನಪ್ಪಿದ. ಧೇನುಕನನ್ನು ಬೇಲದ ಹಣ್ಣು ಬಡಿಯೋ ಬಡಿಗೆಯಂತೆ ಬಡಿದು ಕೊಂದನು. ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ, ಬಾಗಿಲುವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ ಹೇಳ್ತಾರ. ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ? ಉತ್ತರ ನೋಡಿ. ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು 16 ವರ್ಷಗಳಿಂದ ಅವರನ್ನು ನೋಡದೆ ತಪ್ಪಿಸುತ್ತಿದ್ದನು. ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದು ವ್ಯಥೆ ಪಟ್ಟನು. ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ. ಉತ್ತರ: ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ, ಆದ್ದರಿಂದಲೇ ಸಂಕೋಲೆ ಹಾಕಿಸಿದರೂ ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿದ್ದು, ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆಯನ್ನು ಈ ಎಲ್ಲವನ್ನು ಚಿನ್ನದಿಂದಲೇ ಮಾಡಿಸಿರುವುದು. ಮಾಡಿಸಿ 25 ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ. ಅದು ಪ್ರೀತಿಯೆಂದರೆ ಎಂದು ದೇವಕಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಗೂಢಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ? ವಿವರಿಸಿರಿ. ಉತ್ತರ: ಕೃಷ್ಣನು ಯಾರು ಗೊಲ್ಲರ ಹುಡುಗನಾದ? ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು? ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಚಾರರು ಶೋಧನೆ ಮಾಡುತ್ತಿದ್ದರು. ಕೃಷ್ಣನ ತೊಂದರೆಯನ್ನು ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕಂಸನು ನಾನಾ ತರಹ ಉಪಾಯಗಳನ್ನು ಹೂಡುತ್ತಾನೆ. ಚಿಕ್ಕ ಮಗು ಎಂದು ಪೂತನಿಯನ್ನು ಕಳಿಸಿರುತ್ತಾನೆ. ನಂತರ ಶಕಟ, ತೃಣಾವರ್ತ, ಧೇನುಕ ಮೊದಲಾದ ರಾಕ್ಷಸರೆಲ್ಲ ಸತ್ತು ಹೋಗುತ್ತಾರೆ. ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಏಕಛತ್ರಿಯಾಗಿ ಮಾಡಿಕೊಂಡ ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬಾ ಕೋಪವಿರುತ್ತದೆ. ಆದ್ದರಿಂದ ಅವನು ಯಾರು, ಏನು ಎಂದು ವಿಚಾರಿಸಲು ಗುಪ್ತಚರರನ್ನು ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ. ಅವರು ಅವನ ಬಗ್ಗೆ ತಿಳಿದುಕೊಳ್ಳುವ ಶೋಧನೆ ಕೊನೆ ಹಂತಕ್ಕೆ ಬಂದಿದೆ ಎಂದು ಮಂತ್ರಿಯು ಹೇಳುತ್ತಾನೆ.
ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ ಏರ್ಪಾಡುಗಳೇನು? ಉತ್ತರ ನೋಡಿ, ಕೃಷ್ಣ ತನ್ನ ಶತ್ರು ಕೃಷ್ಣನಿಂದ ತನಗೆ ಸಾವು ಬರಬಹುದೆಂದು ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಹೂಡುತ್ತಾನೆ. ಆದರೆ ಸಾಯಿಸಲೆಂದು ಹೋದವರೇ ಸತ್ತು ಹೋಗುತ್ತಿದ್ದುದನ್ನು ಕಂಡು ಈ ಹೊಸ ಉಪಾಯವಾದ ಬಿಲ್ಲ ಹಬ್ಬವನ್ನು ಆಯೋಜಿಸಿರುತ್ತಾರೆ. ಬಿಲ್ಲ ಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನು ಒಬ್ಬನಾಗಿರುತ್ತಾನೆ. ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಅದರ ಮೇಲೆ ಗಾಜಿನ ರಾಜಗೋಪುರವಿರುವ ಏರ್ಪಾಡು ಆಗಿರುತ್ತದೆ. ಕೃಷ್ಣ ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿ ಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ. ಆ ಕೀಲಿ ಕೈ ಎಳೆದರೆ ಮೇಲಿನ ರಾಜಗೋಪುರದ ಸಮೇತ ಕೆಳಗೆ ಬೀಳುವಾಗ ಕಿರುಗತ್ತಿಯು ತಲೆಯ ಮೇಲೆ ಬಿದ್ದು ಕೆಳಗಿರುವ ವ್ಯಕ್ತಿ ಸಾಯುವಂತೆ ಮಾಡಿರುತ್ತಾರೆ. ಪಟ್ಟದ ಆನೆಯಾದ ಕುವಲಯಾಪೀಡಕ್ಕೆ ಔಷಧ ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ. ಈ ರೀತಿ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಯೋಜನೆ ಹೂಡಿರುತ್ತಾರೆ. 3ನೇ ಪ್ರಶ್ನೆ, ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ? ಕಂಸನು ದೇವಕಿಯ ಅಷ್ಟಮ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳ ಪಟ್ಟುಕೊಂಡು ಅವನಿಗಾಗಿ ಹುಡುಕುತ್ತಿರುತ್ತಾನೆ. ದೇವಕಿಯನ್ನೇ ಎಲ್ಲಿ ಬಚ್ಚಿಟ್ಟಿದೀಯಾ ಹೇಳು, ಹೇಳಿದರೆ ನನ್ನ ರಾಜ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ. ರಾಜ್ಯ, ಕೋಶ, ಪಗಡೆ ಎಲ್ಲವನ್ನೂ ನಿನ್ನ ಗಂಡನಿಗೆ ಕೊಡುತ್ತೇನೆ ಹೇಳು ಎಂದಾಗ ಅಸಹಾಯಕಳಾದ ಅವಳು ಅಳುತ್ತಾಳೆ. ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ. ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾಗದೆ ನಿರಾಶನಾಗಿ ಹಿಂತಿರುಗುತ್ತಾನೆ. ಈ ಹೇಳಿಕೆಗಳನ್ನು ಯಾರು, ಯಾರಿಗೆ, ಯಾವಾಗ ಹೇಳಿದರು ತಿಳಿಸಿರಿ. 1ನೇ ಪ್ರಶ್ನೆ, ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ದ್ವಾವೇಗದ ಉತ್ತರ, ಈ ಮಾತನ್ನು ಕಂಸನಿಗೆ ಕೃಷ್ಣನನ್ನು ಸಾಯಿಸಲು ತಾನು ಏರ್ಪಡಿಸಿದ ಬಗ್ಗೆ ಹೇಳುವಾಗ ಹೇಳಿದ ಮಾತು. ಮಂಡೆಲಿ ಕೊಂಚ ಮಾಂಸ ಇರಬೇಕು. ಉತ್ತರ, ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು. ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂರಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭದಲ್ಲಿ ಹೇಳಿತು. 3ನೇ ಪ್ರಶ್ನೆ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ಮಾತನ್ನು ಕಂಸನು ತಮ್ಮನ್ನು ನೋಡಲು ಬಂದಾಗ ವಸುದೇವ ದೇವಕಿಗೆ ಹೇಳಿದ ಮಾತು. ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಉತ್ತರ, ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು. ಹೊಂದಿಸಿ ಬರೆಯಿರಿ. ಮೊದಲನೇದು ಒಡೆಯ, ಅದ್ರ ಮುಂದೆ ಕುವಲಯಾಪೀಡ ಅನ್ನುವಂಥ ಪದ ಇದೆ. 2ನೇದು ಶಿಲ್ಪ, ಶಕಟ. ವೈದ್ಯ, ಗೋವರ್ಧನ. ಆನೆ, ದುರ್ವಿಧ. ಬೆಟ್ಟ, ಶೈಲಿಕ. ಇನ್ನೆರಡು ಆಪ್ಷನ್ಸ್ಗಳನ್ನ ಹೆಚ್ಚಿಗೆ ಕೊಟ್ಟಿದ್ದಾರೆ, ಧೇನುಕ ಮತ್ತು ಕಂಸ. ಉತ್ತರಗಳನ್ನು ನೋಡಿ. ಒಡೆಯ ಅಂದ್ರೆ ಆಗಲಿ ಕಂಸ, ಶಿಲ್ಪ ಅಂದ್ರೆ ಶೈಲಿಕ, ವೈದ್ಯ ಅಂದ್ರೆ ದುರ್ವಿಧ, ಆನೆ ಹೆಸರು ಕುವಲಯಾಪೀಡ, ಗೋವರ್ಧನ ಬೆಟ್ಟ ಅಂದ್ರೆ ಗೋವರ್ಧನ. ಉತ್ತರ. ಇನ್ನು ಕೆಳಗೆ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿರಿ. ಮೊದಲೇದು ಲೋಕಾಭಿರಾಮ. ಉತ್ತರ, ಸಂಜೆಯ ವೇಳೆಯಲ್ಲಿ ಸ್ನೇಹಿತರು ಪರಸ್ಪರ ಲೋಕಾಭಿರಾಮವಾಗಿ ಚರ್ಚಿಸುತ್ತಿದ್ದರು. 2ನೇ ಪ್ರಶ್ನೆ, ಪರಾಂಬರಿಸು. ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ಉತ್ತರ, ಪಾರಿಚಾರಿಕೆಯರು ಮಾಡಿದ ಕೆಲಸವನ್ನು ಒಡತಿ ಪರಾಂಬರಿಸುತ್ತಿದ್ದಳು. 3ನೇದು ಅಪರಂಜಿ. ಉತ್ತರ, ಅಪರಂಜಿ ಚಿನ್ನದ ಒಡವೆಗಳು ಮೋಹಕವಾಗಿದ್ದವು. ಸೆರೆಮನೆ. ಉತ್ತರ, ಸೆರೆಮನೆಯಲ್ಲಿರುವವರೆಲ್ಲರೂ ಅಪರಾಧಿಗಳಾಗಿರುವುದಿಲ್ಲ. ಸಂಕೋಲೆ. ಉತ್ತರ ನೋಡಿ. ಸಂಕೋಲೆ ಎಂದರೆ ಚಿನ್ನದ್ದಾದರೆ ಬಂಧನವೇ. ಬೊಗಳೆ. ಉತ್ತರ, ಯಾವುದೇ ವಿಷಯದಲ್ಲಿಯ ಬೊಗಳೆ ಮಾಡುವುದು ಸರಿಯಲ್ಲ. ಮಕ್ಕಳೇ, ಇಂದಿನ ನಾವು
ತರಗತಿಯಲ್ಲಿ ನಾವು ಬಿಲ್ಲ ಹಬ್ಬ ನಾಟಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ನಿಮಗೇನಾದರೂ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ.